ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು nammdiploma ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಮೊನ್ನೆ ಒಂದು ಡಿಸೆಂಬರ್ 2023 ಎಕ್ಸಾಮ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ಎಕ್ಸಾಮ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಟೈಮ್ ಟೇಬಲ್ ಅನೌನ್ಸ್ ಆಗಿತ್ತು, ಬಟ್ ನಿನ್ನೆ ಒಂದು ಸರ್ಕ್ಯುಲರ್ ಬಂತು. ಡಿಪ್ಲೊಮೊ ಡಿಸೆಂಬರ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಡಿಸೆಂಬರಲ್ಲಿ ಏನಾಗ್ತಾ ಇದೆ, ಡಿಸೆಂಬರ್ ಜನವರಿಲಿ ಏನಾಗ್ತಾ ಇದೆ, ಆ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎಕ್ಸಾಮು ಎರಡು ಪೋಸ್ಟ್ಪೋನ್ ಆಗ್ತಾ ಇದೆ. ಓಕೆ, ಸೊ ಯಾಕೆ ಪೋಸ್ಟ್ಪೋನ್ ಆಗ್ತಾ ಇದೆ ಎಕ್ಸಾಕ್ಟ್ಲಿ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ND ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಹಾಗೆ ND ಅಕಾಡೆಮಿ ವಾಟ್ಸಪ್ ಚಾನಲ್ ಇದೆ. ಎಲ್ಲ ಅಪ್ಡೇಟ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಯಾರ ಜೂನಿಯರ್ಸ್ ನೋಡ್ತಾ ಇದ್ದೀರಾ, DCET 2024 ಆಗಿರ್ಬೋದು, ಎಲ್ಲ ಅಪ್ಡೇಟ್ಸು ಕೊಡ್ತಾ ಹೋಗ್ತೀನಿ. ಸೊ ND ಅಕಾಡೆಮಿಯಿಂದ 2024 DCET ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೂ ಈ ಥರ ರಿಸಲ್ಟ್ಸ್ ಬೇಕು, ಒನ್ ಆಫ್ ದ ಟಾಪ್ ಕಾಲೇಜಸ್ ಬೇಕು, ಈ ಥರ ರ್ಯಾಂಕ್ ಸ್ಕೋರ್ ಮಾಡಬೇಕು ಅಂತಂದರೆ ND ಅಕಾಡೆಮಿ ಜಾಯ್ನ್ ಆಗಿ. ಲೆಸ್ ದೆನ್ 111 ಮೆಂಬರ್ಸ್ ಬಂದಿದ್ರು, ಲೆಸ್ ದೆನ್ 543 ಮೆಂಬರ್ಸ್ ಬಂದಿದ್ರು, ಲೆಸ್ ದೆನ್ 1084 ಸ್ಟೂಡೆಂಟ್ಸ್, ಇನ್ನೂ ಸುಮಾರು ಜನ ಇದ್ದಾರೆ. ಸೊ ಜಾಯ್ನ್ ಆಗಿ. ಹಾಗೆ ಇವಾಗ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಈಗಿದ್ರು ಪೋಸ್ಟ್ಪೋನ್ ಆಗಿದೆ. ಸೊ ಮ್ಯಾಥ್ಸಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಕಂಪ್ಲೀಟ್ 200 ಮಾರ್ಕ್ಸ್ ಕವರ್ ಮಾಡಿದ್ದೀನಿ. 45 ಡೇಸ್ ಡ್ಯೂರೇಷನ್ ಇದೆ, 500 ರುಪೀಸು. ಕೋರ್ಸ್ ಲಿಂಕು ಕೆಲವು ಡಿಸ್ಕ್ರಿಪ್ಷನಲ್ಲಿದೆ, ತಗೊಂಡು ಮ್ಯಾಥ್ಸ್ ಓದ್ತಾ ಇರೋರು ಪಾಸ್ ಮಾಡ್ಕೊಬೋದು. ಓಕೆ, ಸೊ ಇವಾಗ ಥಿಯರಿ ಎಕ್ಸಾಮು ಪ್ರಾಕ್ಟಿಕಲ್ ಎಕ್ಸಾಮ್ ಮೇನ್ಲಿ ಬರೋದಾದರೆ, ಪ್ರಾಕ್ಟಿಕಲ್ ಎಕ್ಸಾಮು 2 ಡಿಸೆಂಬರಿಂದ ಸ್ಟಾರ್ಟ್ ಆಗಬೇಕಾಗಿತ್ತು, ಮತ್ತು ಥಿಯರಿ ಎಕ್ಸಾಮು 15th ಡಿಸೆಂಬರಿಂದ ಸ್ಟಾರ್ಟ್ ಆಗಬೇಕಾಗಿತ್ತು. ಇದು ಪೋಸ್ಟ್ಪೋನ್ ಆಗಿದೆ. ಓಕೆ, ಯಾಕೆ ಅಂತಂದರೆ ಅಕಾರ್ಡಿಂಗ್ ಟು ದ ಸರ್ಕ್ಯುಲರ್ ನೀವು ನೋಡೋದಾದರೆ ನೋಡಿ, ನೆನ್ನೆ ಬಂದ ಸರ್ಕ್ಯುಲರು 29/11. ಸೊ ಎಕ್ಸಾಕ್ಟ್ಲಿ ಏನು ಅಂತಂದರೆ ಇಲ್ಲಿ 2 ಡಿಸೆಂಬರಿಂದ ಪ್ರಾಕ್ಟಿಕಲ್ಲು ಮತ್ತು 18 ಡಿಸೆಂಬರಿಂದ 4 ಜನವರಿವರೆಗೂ ಥಿಯರಿ ನಡೀಬೇಕಾಗಿತ್ತು. ಸೊ ಏನು ಅಂತಂದರೆ C3, C9, C15, C20 ಅವರಿಗೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಡ್ಯೂ ಟು ದ ಸಮ್ IA ಇಶ್ಯೂ ಏನಾಗಿದೆ, ಅವರು ಸ್ವಲ್ಪ ಆಫೀಸ್ ವರ್ಕ್ ಅಂದರೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅವಾಗ ಏನು ಮಾಡಿದ್ದಾರೆ, ಡಿಸೆಂಬರ್ 23ರ ಪ್ರಾಯೋಗಿಕ ಮತ್ತು ಥಿಯರಿ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಮುಂದೂಡಲಾಗಿದೆ ಅಂದರೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಯಾವಾಗ ಸರ್ ಅಂತಂದರೆ, ಇದು ಟೆಂಟೇಟಿವ್ ಪೋಸ್ಟ್ಪೋನ್ಮೆಂಟ್ ಅಷ್ಟೇ. ಟೆಂಟೇಟಿವ್ ಅಂದರೆ 1 ತಿಂಗಳು ಪೋಸ್ಟ್ಪೋನ್ ಅಲ್ಲ, ಅಥವಾ 15 ದಿವಸ ಪೋಸ್ಟ್ಪೋನ್ ಅಲ್ಲ. ಇಂಡಿಕೇಟ್ ಮಾಡಿದ್ರೆ ಪ್ರಾಬಲಿ 1 ವೀಕ್ ಪೋಸ್ಟ್ಪೋನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಮತ್ತು ವೇಳಾಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು. ಸೊ ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ಏನು ಕೊಟ್ಟಿದ್ದಾರೆ ಅದು ಕನ್ಫರ್ಮ್ ಅಲ್ಲ, ಇವಾಗ ಎಲ್ಲ ಚೇಂಜಸ್ ಆಗುತ್ತೆ. ಸೊ ಪ್ರಾಕ್ಟಿಕಲ್ ಡೇಟ್ಸು ಮತ್ತು ಥಿಯರಿ ಡೇಟ್ಸು ಶಾರ್ಟ್ಲಿ ಅನೌನ್ಸ್ ಮಾಡ್ತಾರೆ. ಸೊ ವೆಯ್ಟ್ ಮಾಡಿ. ಸೊ ಏನು ಪೋಸ್ಟ್ಪೋನ್ಮೆಂಟ್ ಆಗಿದೆ, ಇದು ಟೆಂಟೇಟಿವ್ ಅಷ್ಟೇ, ಮತ್ತು ಶಾರ್ಟ್ಲಿ ಅಪ್ಡೇಟ್ ಕೊಡ್ತಾರೆ. ನಾನು ಅಪ್ಡೇಟ್ ಕೊಟ್ಟಾಗ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗಿ, ಇಲ್ಲ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಲಿಂಕು ಕೆಲವು ಡಿಸ್ಕ್ರಿಪ್ಷನಲ್ಲಿದೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಸುಮಾರು ಕೋರ್ಸಸ್ ಇಟ್ಟಿದ್ದೀನಿ. ಸೊ ನೋಡಿಕೊಂಡು ನೀವು ಯಾವ್ದು ಬೇಕೋ ಚೂಸ್ ಮಾಡಿಕೊಂಡು ಸೆಲ್ಫ್ ಪ್ರಿಪೇರ್ ಆಗ್ಬೋದು. ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಈ ಥರ ಅಪ್ಡೇಟ್ಸ್ ಆಗಿ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ಕೊಡ್ತಾ ಹೋಗ್ತೀನಿ. ಸೊ ಪೋಸ್ಟ್ಪೋನ್ ಆಗಿದೆ, ಶಾರ್ಟ್ಲಿ ನ್ಯೂ ಟೈಮ್ ಟೇಬಲ್ ವಿತ್ ನ್ಯೂ ಡೇಟ್ಸ್ ನಾನು ಬಂದೇ ಬರ್ತೀನಿ. ವೆಯ್ಟ್ ಫಾರ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.